ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತಿನ ಪ್ರಚಲಿತ ಘಟನೆಗಳು ಪ್ರಜಾವಾಣಿ, ವಿಜಯವಾಣಿ ಮತ್ತೆ ವಿದ್ಯಾರ್ಥಿ ಮಿತ್ರ ಪೇಪರಲ್ಲಿ ಏನೇನು ಬಂದಿದೆ ಅಂತ ನಾವು ಡಿಸ್ಕಷನ್ ಮಾಡೋಣ. ಲೆಟ್ ಸ್ಟಾರ್ಟ್. ಟಾಪಿಕ್ H1B ವೀಸಾ, ವೃತ್ತಿಪರರಿಗೆ ನಿರ್ಬಂಧ ಬೇಡ ಮೋದಿ ಅವರು. ಅಮೆರಿಕದ ಅಧ್ಯಕ್ಷ ಮೊನ್ನೆ ತಾನೇ ಹೊಸದಾಗಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ಡೊನಾಲ್ಡ್ ಟ್ರಂಪ್ ಅವರು ಬಂದ ಕೂಡಲೇ ಈ ಅಮೆರಿಕದ ಸಂಸತ್ನಲ್ಲಿ ಈ H1B ವೀಸಾ ಒಂದು ಬೇರೆ ವಿದೇಶಿಗಳು ಅಮೆರಿಕಕ್ಕೆ ಹೋಗಬೇಕಾದ್ರೆ ಈ ವೀಸಾವನ್ನ ಅಮೆರಿಕದವರು ಕೊಡ್ತಾರೆ. ಓಕೆ, ಅದು H1B ವೀಸಾ. ಈ H1B ವೀಸಾ ಒಂದು ಕಾಯ್ದೆ ಏನಿತ್ತು, ಆ ಕಾಯ್ದೆಗೆ ತಿದ್ದುಪಡಿ ಮಾಡಕ್ಕೆ ಹೊರಟಿದ್ದಾರೆ. ಸೊ ಆ ಕಾಯ್ದೆಗೆ ಇನ್ನು ತಿದ್ದುಪಡಿ ಮಾಡೋಕ್ಕೋಸ್ಕರ ಒಂದು ಮಸೂದೆ, ಆ ಮಸೂದೆ ಹೆಸರು ಉನ್ನತ ಕೌಶಲ್ಯ ಉದ್ಯೋಗಿಗಳ ಭದ್ರತೆ ಮತ್ತು ಸಮಾನತೆ ಕಾಯ್ದೆ 2017 ಅಂತ, ಇಂಗ್ಲಿಷ್ನಲ್ಲಿ ಹೈ ಸ್ಕಿಲ್ಡ್ ಇಂಟಿಗ್ರೇಟೆಡ್ ಅಂಡ್ ಫೇರ್ನೆಸ್ ಆಕ್ಟ್. ಈ ಹೆಸರಿನ ಒಂದು ಮಸೂದೆ ಈ ಅಮೆರಿಕದ ಸೆನೆಟ್ ಅಂದ್ರೆ ಸಂಸತ್ನಲ್ಲಿ ಅದನ್ನ ಮಂಡಿಸಿದ್ದಾರೆ ಅಲ್ಲಿ. ಓಕೆ, ಇದ್ರ ಪ್ರಕಾರ, ಈ ಮಸೂದೆ ಪ್ರಕಾರ ಏನಂದ್ರೆ, 1 ವರ್ಷಕ್ಕೆ ಒಬ್ಬ ಉದ್ಯೋಗಿ ಅವನ ವೇತನ 90 ಲಕ್ಷ ಇರಬೇಕು. ಅವನು ಒಂದು ಕಂಪನಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಅವನು 90 ಲಕ್ಷ ವೇತನನ ಪಡಿಬೇಕು ಒಂದು ವರ್ಷಕ್ಕೆ. ಒಂದು ವೇಳೆ 90 ಲಕ್ಷಕ್ಕಿಂತ ಕಡಿಮೆಯನ್ನ ಪಡೆದ್ರೆ ಅವನು ಈ H1B ವೀಸಾನ ಅಂದ್ರೆ ಪಡೆಯುವುದಕ್ಕೆ ಅವನು ಅರ್ಹ ಇಲ್ಲ ಅಂತ ಈ ಒಂದು ಮಸೂದೆ ಮೂಲಕ ಹೇಳಲಾಗ್ತಿದೆ ಅಂತೆ. ಇಲ್ಲಿವರೆಗೆ ಅಂದ್ರೆ ಇದಕ್ಕಿಂತ ಮುಂಚೆ, ಈ ಮಸೂದೆಯನ್ನು ತಿದ್ದುಪಡಿ ಮಾಡೋಕ್ಕಿಂತ ಮುಂಚೆ ಈ ಕಾಯ್ದೆ $65,000 ಅಂದ್ರೆ 45 ಲಕ್ಷ ಅಷ್ಟೇ ಮಿತಿ ಇತ್ತು. ಅಂದ್ರೆ ಒಂದು ವರ್ಷಕ್ಕೆ ವೇತನ ಎಷ್ಟು ಅಂದ್ರೆ 45 ಲಕ್ಷ ಪಟ್ರೆ ಅವನಿಗೆ H1B ವೀಸಾನ ಕೊಡ್ತಿದ್ರು. ಆದ್ರೆ ಈಗ ಈ ಮಸೂದೆ ಪ್ರಕಾರ ಒಂದು ತಿದ್ದುಪಡಿ ಮಾಡಿ ಅದನ್ನ 90 ಲಕ್ಷಕ್ಕೆ ಏನಂದ್ರೆ ಏರಿಸಿದ್ದಾರೆ. ಇದರಿಂದ ಏನಾಗುತ್ತೆ, ನಮ್ಮ ಭಾರತದ ಕಂಪನಿ ಇರ್ಬೋದು, ಅಲ್ಲಿ ಅಮೆರಿಕದಲ್ಲಿ ಇರ್ಬೋದು, ಅಥವಾ ನಮ್ಮ ಭಾರತದ ಉದ್ಯೋಗಿಗಳು ಅಲ್ಲಿ ಹೋಗಿ ಕೆಲಸ ಇರ್ಬೋದು, ಅಂತ ಒಂದು ಉದ್ಯೋಗಿಗಳಿಗೆ, ಯಾರ್ಯಾರಿಗೆ ಕೆಲಸ ಮಾಡ್ತಾ ಇದ್ದಾರೆ ಅಮೆರಿಕದ ಕಂಪನಿಗಳಲ್ಲಿ ಹೋಗಿ ಉದ್ಯೋಗಿಗಳು, ಆ ಉದ್ಯೋಗಿಗಳದ ಏನ್ ಸ್ಯಾಲ್ರಿ ಅಂದ್ರೆ ವೇತನ ಈ ಒಂದು 90 ಲಕ್ಷಕ್ಕಿಂತ ಕಡಿಮೆ ಇದ್ದಾಗ ಅವರು ಅಲ್ಲಿ ಇರೋಕೆ ಸಾಧ್ಯ. ಯಾಕಂದ್ರೆ ಈ H1B ವೀಸಾನ ಅವರಿಗೆ ಕೊಡೋದಿಲ್ಲ. ಸೊ ಅದ್ರಗೋಸ್ಕರ ಅವರು ಅರ್ಹ ಇರಂಗಿಲ್ಲ, ಅಂದ್ರೆ ಅಲ್ಲಿ ಉಳಿದಕ್ಕೆ ಅವರಿಗೆ ಒಂದು ಈ ವೀಸಾನ ಇರಂಗಿಲ್ಲ. ಸೊ ಇದರ ಒಂದು ನಿಟ್ಟಿನಲ್ಲಿ ಈಗ ನರೇಂದ್ರ ಮೋದಿ ಅವರು ಈ ಅಮೆರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಅವರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಏನಂದ್ರೆ, ಈ ಏನೊಂದು ಅಮೆರಿಕದ ಪ್ರವೇಶಕ್ಕೆ ಇದೊಂದು ಮಸೂದೆ ಮೂಲಕ ತಿದ್ದುಪಡಿ ಮಾಡಿ ನೀವೇನು ಹೊರಟಿದ್ರಿ ಒಂದು ಯೋಜನೆ ತರಕ್ಕೆ, ಆ ಯೋಜನೆಯಿಂದ ನಮ್ಮ ಭಾರತೀಯರಿಗೆ ಅಂದ್ರೆ ತುಂಬಾ ಸಮಸ್ಯೆನ ಆಗುತ್ತೆ. ಅದನ್ನ ನೀವು ನಿರ್ಬಂಧ ಅಂದ್ರೆ ಅದನ್ನ ರದ್ದು ಮಾಡಬೇಕು. ನೀವು ಒಂದು ನಿರ್ಬಂಧವನ್ನ ತೆಗಿಬೇಕು. ಅಂದ್ರೆ ನೀವು ಒಂದು ಈ ಕಾಯ್ದೆ ಮೂಲಕ ಏನು ಹೊರಟಿದ್ರಿ ಮಾಡಕ್ಕೆ, ಅದನ್ನ ನಿಷೇಧಿಸಬೇಕು. ನೀವು ಆತರ ಮಾಡಬಾರದು ಅಂತ ಒಂದು ಸ್ಪಷ್ಟ ಸಂದೇಶವನ್ನು ನಮ್ಮ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಸಂದೇಶವನ್ನ ಸ್ಪಷ್ಟವಾಗಿ ಹೇಳಿದಾರಂತೆ. ಸೊ ಈ H1B ವೀಸಾ ಅಂದ್ರೆ ಏನಂತ ನಾವು ಇವಾಗ ಡೀಟೇಲ್ ಆಗಿ ನೋಡೋಣ. H1B ವೀಸಾಲಿ ಇನ್ನೊಂದು L1 ಅಂತ ವೀಸಾ ಬರುತ್ತೆ. ಸೊ H1B ವೀಸಾ ಆರಂಭದಲ್ಲಿ ಅಂದ್ರೆ ಮೊದಲು 3 ವರ್ಷಗಳ ಅವಧಿಗೆ ಇದು ತಾತ್ಕಾಲಿಕವಾಗಿ ಈ ಒಂದು H1B ವೀಸಾನ ಈ ಅಮೆರಿಕದವರು ಕೊಡ್ತಾರೆ. ಒಂದು ವೇಳೆ ನಿಮಗೆ ಅದು ಎಕ್ಸ್ಟೆಂಡ್ ಮಾಡಬೇಕಾದ್ರೆ ಈ 3 ವರ್ಷಗಳ ಆದ ನಂತರ 6 ವರ್ಷಗಳ ಅವಧಿಗೆ ನೀವು ವಿಸ್ತರಣೆ ಅಂದ್ರೆ ಎಕ್ಸ್ಟೆಂಡ್ ಅನ್ನ ಮಾಡ್ಕೋಬಹುದು. ಈ H1B ವೀಸಾ ಯಾರಿಗೆ ಕೊಡ್ತಾರೆ ಅಂದ್ರೆ, ಅದು ಅರ್ಹತೆಗಳು ಏನೇನಂದ್ರೆ, ಒಬ್ಬ ಉದ್ಯೋಗಿ ಒಂದು ಉನ್ನತ ಹುದ್ದೆಯಲ್ಲಿ ಒಂದು ವಿಶೇಷ ಕೌಶಲ ಅಂದ್ರೆ ಒಂದು ಸ್ಕಿಲ್, ಒಂದು ಹೈಯೆಸ್ಟ್ ಒಂದು ಉನ್ನತ ಕೌಶಲ್ಯನ ಅವನು ಹೊಂದಿರಬೇಕು. ಒಂದು ಹೈ ಸ್ಕಿಲ್ ಅನ್ನು ಹೊಂದಿರಬೇಕು ಅವನು. ಅಂತ ಉದ್ಯೋಗಿಗಳಿಗೆ ಈ ಅಮೆರಿಕದ ಕಂಪನಿಗಳಲ್ಲಿ ಕೆಲಸ ಮಾಡೋಕ್ಕೋಸ್ಕರ ಅಮೆರಿಕದವರು ಈ H1B ವೀಸಾನ ಅದು ತಾತ್ಕಾಲಿಕ ಅವಧಿಗೆ ಕೊಡ್ತಾರೆ. ಆಮೇಲೆ ಆ H1B ವೀಸಾವನ್ನ ಪಡಬೇಕಾದ್ರೆ ಆ ಉದ್ಯೋಗಿ ಅವನು ಡಿಗ್ರಿ ಅಂದ್ರೆ ಪದವಿಯನ್ನ ಹೊಂದಿರಬೇಕು. ಒಂದು ವೇಳೆ ಪದವಿಯನ್ನ ಹೊಂದಿಲ್ಲ ಅಂದ್ರೆ ಆ ವೀಸಾವನ್ನು ಪಡೆಯಲು ಸಾಧ್ಯವಿಲ್ಲ. ಅದೇ ರೀತಿ L1 ವೀಸಾ ಇನ್ನೊಂದು. ಆ L1 ವೀಸಾ ಏನಂದ್ರೆ, ಇದು ಈ ಫಾರ್ ಎಕ್ಸಾಂಪಲ್ ನೋಡಿ, ವಿಪ್ರೋ ಇದೆ, TCS ಇದೆ, ಇನ್ಫೋಸಿಸ್ ಕಂಪನಿ ಇದೆ. ಈ ಎಲ್ಲ ಕಂಪನಿ ನಮ್ಮ ಭಾರತದ ಕಂಪನಿಗಳು ಇದಾವೆ, ಹೌದಾ? ಈ ಭಾರತದ ಕಂಪನಿಗಳು ಒಂದು ವೇಳೆ ಇದರ ಒಂದು ಬ್ರಾಂಚ್ ಅಥವಾ ಇದೇ ಕಂಪನಿ ಅಮೆರಿಕದಲ್ಲಿದೆ ಅಂತ ತಿಳ್ಕೊಡ್ರಿ, ನಮ್ಮ ಭಾರತೀಯ ಕಂಪನಿ. ಸೊ ನಮ್ಮ ಭಾರತೀಯ ಕಂಪನಿಯಲ್ಲಿರುವ ಒಬ್ಬ ಉದ್ಯೋಗಿ, ಫಾರ್ ಎಕ್ಸಾಂಪಲ್ ನಾನು ಇನ್ಫೋಸಿಸ್ ಕಂಪನಿ ತೊಗೊಳ್ತೇನೆ. ಇವಾಗ ಇನ್ಫೋಸಿಸ್ ಕಂಪನಿಯಲ್ಲಿ ಒಬ್ಬ ಉದ್ಯೋಗಿಯನ್ನ ಕೆಲಸ ಮಾಡ್ತಾನೆ ಇನ್ಫೋಸಿಸ್ ಅಲ್ಲಿ. ಅವನು ಈ ಅಮೆರಿಕದಲ್ಲಿರುವ ನಮ್ಮ ಭಾರತದ ಇನ್ಫೋಸಿಸ್ ಕಂಪನಿಯಲ್ಲಿ ಹೋಗಿ ಕೆಲಸ ಮಾಡ್ಬೇಕಂದ್ರೆ ಅವನಿಗೆ ಇದು L1 ವೀಸಾನ ಪಡೆದುಕೊಂಡೇ ಅವನು ಈ ಅಮೆರಿಕಕ್ಕೆ ಹೋಗ್ಬೇಕು. ಅಂದ್ರೆ L1 ವೀಸಾ ಪಡೆದ್ರೆ ಮಾತ್ರ ಅವನು ಅಮೆರಿಕಕ್ಕೆ ಹೋಗಕ್ಕೆ ಒಂದು ಅರ್ಹ ಅಂತ. ಸೊ ಯಾವಾಗ ಅಲ್ಲಿ ಹೋಗ್ತಾನೆ ಅವನು, ಅಲ್ಲಿ ಉದ್ಯೋಗಿ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಅವನು ಆ L1 ವೀಸಾ ಪಡಿಬೇಕಂದ್ರೆ ಅವನು ಕನಿಷ್ಠ 1 ವರ್ಷ ಈ ನಮ್ಮ ಭಾರತದ ಇನ್ಫೋಸಿಸ್ ಕಂಪನಿ ಇದೆಯಲ್ಲ, ಅಲ್ಲಿ ಕನಿಷ್ಠ 1 ವರ್ಷ ಕೆಲಸ ಮಾಡಿದ ಕೂಡಲೇ ಅವನು ಅಮೆರಿಕದಲ್ಲಿರುವ ನಮ್ಮ ಭಾರತದ ಇನ್ಫೋಸಿಸ್ ಕಂಪನಿಯಲ್ಲಿ ಹೋಗಿ ಕೆಲಸ ಮಾಡಬಹುದು. ಅದು ಈ L1 ವೀಸಾ ಪಡ್ಕೊಂಡು ಅವನು ಹೋಗ್ಬೋದಲ್ಲಿ. ಓಕೆ, ಆಮೇಲೆ ಈ ಅಮೆರಿಕದವರು
ಪ್ರತಿ ವರ್ಷ 65,000 H1B ವೀಸಾನ ಅವರು ಕೊಡ್ತಾರಂತೆ. ಸೊ ಇದು H1B ಮತ್ತೆ L1 ವೀಸಾ ಬಗ್ಗೆ. ಸೊ ಈಗೇನು ಒಂದು ಮಸೂದೆ ಮೂಲಕ ಏನು ಈ ಒಂದು ಕಾಯ್ದೆಗೆ ಏನು ತಿದ್ದುಪಡಿ ಮಾಡಕ್ ಕೊಟ್ಟಿದ್ದಾರೆ, ಆ ಕಾಯ್ದೆನ ಬೇಡ ಅಂತ ಒಂದು ಮನವಿ ಅಥವಾ ಒಂದು ಸಂದೇಶವನ್ನ ಪ್ರಧಾನಮಂತ್ರಿಯವರು ಸ್ಪಷ್ಟವಾಗಿ ಅಲ್ಲಿ ಅಮೆರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಅವರಿಗೆ ಹೇಳಿದ್ದಾರೆ. ಸೊ ಇದು H1B ಮತ್ತೆ L1 ವೀಸಾ ಬಗ್ಗೆ. ಇದು ಟಾಪಿಕ್ 2016ರಲ್ಲಿ ಭಾರತದ ಅತ್ಯುತ್ತಮ ಚಿತ್ರ ಹಿರಿಮೆಗೆ ತಿಥಿ ಚಿತ್ರ. ತಿಥಿ ಒಂದು ಕನ್ನಡ ಚಿತ್ರ. ಇದು ಈ ಭಾರತದ ನಾನಾ ರಾಜ್ಯಗಳು ಅಂದ್ರೆ ಬೇರೆ ಬೇರೆ ರಾಜ್ಯಗಳ ಒಂದು ವಿಮರ್ಶಕರು, ಓಕೆ, ಆ ವಿಮರ್ಶಕರು ಏನ್ ಮಾಡಿದ್ದಾರೆ, ಒಂದು ಫೀಲ್ಡ್ ಕ್ರಿಟಿಕ್ಸ್ ಸರ್ಕಲ್ ಆಫ್ ಇಂಡಿಯಾ ಅಂತ ಒಂದು ರಚನೆ ಮಾಡಿದ್ದಾರೆ. ಅದರ ಮೂಲಕ ಈ ವರ್ಷದಲ್ಲಿ ಯಾವುದೋ ಒಂದು ಶ್ರೇಷ್ಠ ಚಿತ್ರ ಇದೆ ಅಂದ್ರೆ ಒಳ್ಳೆ ಉತ್ತಮ ಚಿತ್ರ ಇದೆ, ಅದಕ್ಕೆ ಒಂದು ಪ್ರಶಸ್ತಿಯನ್ನ ಕೊಡ್ತಾರೆ ಅವರು. ಆ ಪ್ರಶಸ್ತಿ ಹೆಸರು ಶ್ರೇಷ್ಠ ಚಿತ್ರ ಪ್ರಶಸ್ತಿ ಅಂತ. ಆ ಪ್ರಶಸ್ತಿನ ಈ ವರ್ಷ ನಮ್ಮ ಕನ್ನಡದ ಚಿತ್ರವಾದ ತಿಥಿ ಸಿನಿಮಾಗೆ ಏನಂದ್ರೆ ಹೋಗಿದೆ. ಅದು ಈ ತಿಥಿ ಚಿತ್ರವನ್ನು ರಾಮ್ ರೆಡ್ಡಿ ಅವರು ನಿರ್ದೇಶನ ಮಾಡಿದ್ರು. ನೀವು ನೆನ್ಪಿಟ್ಕೊಳ್ಳೋದು, ಈ ಫಿಲ್ಮ್ ಕ್ರಿಟಿಕ್ಸ್ ಸರ್ಕಲ್ ಆಫ್ ಇಂಡಿಯಾ ಇವರ ವತಿಯಿಂದ ವರ್ಷದ ಶ್ರೇಷ್ಠ ಚಿತ್ರ ಪ್ರಶಸ್ತಿ ಯಾರಿಗೆ ಹೋಗಿದೆ, ನಮ್ಮ ಕನ್ನಡದ ತಿಥಿ ಚಿತ್ರ ಹೋಗಿದೆ. ಇದು ನಿರ್ದೇಶನ ಮಾಡಿದವರು ರಾಮ್ ರೆಡ್ಡಿ ಅವರಂತ ಇಷ್ಟು ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್, ಭಾರತದ ಗಾನ ಕೋಗಿಲೆ ಲತಾ ಮಂಗೇಶ್ಕರ್ಗೆ ಲೆಜೆಂಡರಿ ಪ್ರಶಸ್ತಿ. ಈ ಬ್ರಾಂಡ್ ಲಾರಿಯೇಟ್ ಅಂತ ಅವರು ಈ ಲೆಜೆಂಡರಿ ಪ್ರಶಸ್ತಿ, ಇದೊಂದು ಪ್ರಸಿದ್ಧ ಪ್ರಶಸ್ತಿ. ಆ ಪ್ರಶಸ್ತಿಯನ್ನು ಕೊಡ್ತಾರೆ ಪ್ರತಿ ವರ್ಷ. ಈ ವರ್ಷ ನಮ್ಮ ಭಾರತದ ಗಾನ ಕೋಗಿಲೆಯಾದ ಲತಾ ಮಂಗೇಶ್ಕರ್ ಅವರಿಗೆ ಅವರು ಕೊಟ್ಟಿದ್ದಾರೆ. ಮತ್ತೆ ಈ ಲತಾ ಮಂಗೇಶ್ಕರ್ ಅವರು ಮಧ್ಯಪ್ರದೇಶದ ಇಂದೋರ್ನಲ್ಲಿ ಇವರು ಜನಿಸಿದ್ರು. ಇವರು ಸಂಗೀತದಲ್ಲಿ ಏನಂದ್ರೆ ಅವ್ರು ತಮ್ಮ ಜೀವನನ ಅದರಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಸಂಗೀತದಲ್ಲಿ. ಇವರೊಬ್ರು ಗಾಯಕಿ. ಆಮೇಲೆ ಇವರಿಗೆ ದೇಶದ ಒಂದು ಅತ್ಯುತ್ತಮ ಪ್ರಶಸ್ತಿಗಳನ್ನು ಇವರಿಗೆ ದೊರಕಿದ್ವೆ. ಅದು ಭಾರತ ರತ್ನ, ಜೀವಮಾನ ಸಾಧನ ಪ್ರಶಸ್ತಿ, ಪದ್ಮವಿಭೂಷಣ, ಪದ್ಮಭೂಷಣ, ದಾದಾ ಸಾಹೇಬ್ ಫಾಲ್ಕೆ, ಈ ತರ ಹಲವಾರು ಪ್ರಶಸ್ತಿಗಳನ್ನ ನಮ್ಮ ಭಾರತದ ಗಾನ ಕೋಗಿಲೆ ಅಂತ ಹೆಸರುವಾಸಿಯಾಗಿರುವ ಲತಾ ಮಂಗೇಶ್ಕರ್ ಅವರಿಗೆ ದೊರೆತಿದೆ. ಈಗ ಅವರಿಗೆ ಲೆಜೆಂಡರಿ ಪ್ರಶಸ್ತಿಯನ್ನ ದೊರೆತಿದೆ. ಮತ್ತೆ ಲತಾ ಮಂಗೇಶ್ಕರ್ ಅವರಿಗೆ 6 ವಿಶ್ವವಿದ್ಯಾಲಯಗಳು, 6 ಯೂನಿವರ್ಸಿಟಿಗಳಿಂದ ಅವರಿಗೆ ಗೌರವ ಡಾಕ್ಟರೇಟ್ ಅನ್ನ ಪಡೆದಿದ್ದಾರೆ ಅಂತ ಅವರು. ಓಕೆ, ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿಂದ ಆಫ್ರಿದಿ ನಿವೃತ್ತಿ. ಸೊ ಇಂಟರ್ನ್ಯಾಷನಲ್ ಕ್ರಿಕೆಟ್ ಇಂದ ಆಫ್ರಿದಿ, ಇವರು ಪಾಕಿಸ್ತಾನದ ಕ್ರಿಕೆಟ್ ಪ್ಲೇಯರ್, ಅವರು ರಿಟೈರ್ ಆಗಿದ್ದಾರೆ. ಇವರು ಈ ಕ್ರಿಕೆಟ್ ಅಂದ್ರೆ ಅವ್ರ ಜೀವನ ಈ ಕ್ರಿಕೆಟ್ ನಲ್ಲಿ 21 ವರ್ಷಗಳ ಮಟ್ಟ ಅವರು ಈ ಕ್ರಿಕೆಟ್ ಆಡಿದಾರಂತೆ. ಆಮೇಲೆ ಇವರು ಆಲ್ರೌಂಡರ್ ಆಗಿದ್ರು, ಪಾಕಿಸ್ತಾನದ ಒಬ್ಬ ಆಲ್ರೌಂಡರ್ ಮತ್ತು ಪ್ರಮುಖ ಒಬ್ಬ ಆಟಗಾರ. ಇವರು 2010ರಲ್ಲಿ ಟೆಸ್ಟ್ ಕ್ರಿಕೆಟ್ ಅನ್ನ ಬಿಟ್ಟಿದ್ರು, ರಿಟೈರ್ ಆಗಿದ್ರು. ನೆಕ್ಸ್ಟ್ ಒನ್ ಡೇನ 2015ರ ಏನು ವಿಶ್ವಕಪ್ ಆಯ್ತು, ಅದಾದ ನಂತರ ಇವರು ಏಕದಿನ ಕ್ರಿಕೆಟ್ ಅಂದ್ರೆ ಒನ್ ಡೇ ಕ್ರಿಕೆಟ್ ಇಂದ ರಿಟೈರ್ ಆಗಿದ್ರು. ಆಮೇಲೆ ಈಗ 2016ರಲ್ಲಿ ಏನು ವಿಶ್ವ T20 ಚಾಂಪಿಯನ್ಶಿಪ್ ಆಯ್ತಲ್ಲ, ಅದ್ರ ಆದ್ಮೇಲೆ ಈಗ ಏನಂದ್ರೆ ಈ ಇಂಟರ್ನ್ಯಾಷನಲ್ ಕ್ರಿಕೆಟ್ ಇಂದ ರಿಟೈರ್ ಅನ್ನ ಆಗ್ತಾ ಇದ್ದಾರೆ. CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂದ್ರೆ ಕೇಂದ್ರ ಮೀಸಲು ಪೊಲೀಸ್ ಪಡೆ ಅಂತ. ಇದರಲ್ಲಿ ಹಲವಾರು ವಿಭಾಗಗಳಿದಾವೆ. ಆ ವಿಭಾಗಗಳಲ್ಲಿ ಹುದ್ದೆಗಳಿದಾವೆ, ಮೇಲ್ದರ್ಜೆ ಅಂತ ಹುದ್ದೆಗಳಿದಾವೆ. ಆ ಹುದ್ದೆಗಳಲ್ಲಿ ಅವು ಬೇರೆ ಬೇರೆ ಭಾಷೆಗಳಲ್ಲಿದ್ದಾವೆ. ಸೊ ಒಂದು ಗೌರವ ಕೊಡೋಗೋಸ್ಕರ ಆ ಹುದ್ದೆಗಳು ಇಂಗ್ಲಿಷ್ ಅಲ್ಲಿ ಅಂದ್ರೆ ಟ್ರಾನ್ಸ್ಲೇಟ್ ಅಂದ್ರೆ ಬೇರೆ ಹೆಸರುಗಳನ್ನ ಕೊಡ್ತಾ ಇದ್ದಾರೆ ಇಂಗ್ಲಿಷ್ ಅಲ್ಲಿ. ಈಗ ಚೌಕಿದಾರ್ ಇರ್ಬೋದು, ಮಾಲಿ ಇರ್ಬೋದು, ಮೋಚಿ ಇರ್ಬೋದು, ಸಫಾಯಿ ಕರ್ಮಚಾರಿ ಇರ್ಬೋದು, ಇವುಗಳನ್ನ ಹೆಸರು ಬದಲಿಸಿ ಇಂಗ್ಲಿಷ್ ನಲ್ಲಿ ಒಂದು ಗೌರವಪೂರ್ವಕವಾಗಿ ಅವರಿಗೆ ಕನ್ಸಿಡರ್ ಮಾಡೋಗೋಸ್ಕರ ಏನಂದ್ರೆ ಹೊಸ ಹೆಸರುಗಳನ್ನು ಕೊಟ್ಟಿದ್ದಾರೆ ಇಂಗ್ಲಿಷ್ ಅಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಕುಕ್ ಅಂತ ಇದೆ ಅಂದ್ರೆ ಅದಕ್ಕೆ ಶೆಫ್ ಅಂತ ಕೊಟ್ಟಿದ್ದಾರೆ. ಬಾರ್ಬರ್ ಅಂದ್ರೆ ಹೇರ್ ಸ್ಟೈಲಿಸ್ಟ್ ಅಂತ ಕೊಟ್ಟಿದ್ದಾರೆ. ಫಿಟ್ಟರ್ ಅಂದ್ರೆ ಆಟೋಮೆಟಿಕ್ ಮೆಕ್ಯಾನಿಕ್ ಅಂತ ಕೊಟ್ಟಿದ್ದಾರೆ. ಮಾಲಿ ಅಂದ್ರೆ ಗಾರ್ಡನರ್ ಆರ್ ಹಾರ್ಟಿಕಲ್ಚರ್ ಅಂತ ಕೊಟ್ಟಿದ್ದಾರೆ. ಸಫಾಯಿ ಕರ್ಮಚಾರಿಗೆ ಹೌಸ್ ಕೀಪರ್ ಅಂತ ಹೇಳಿದ್ದಾರೆ. ಅಡುಗೆ ಸಹಾಯಕರಿಗೆ ಅಸಿಸ್ಟೆಂಟ್ ಶೆಫ್ಸ್ ಅಂತ ಹೇಳಿದ್ದಾರೆ. ಧೋಬಿಗೆ ಲಾಂಡ್ರಿ ಮ್ಯಾನ್ ಅಂತ ಹೇಳಿದ್ದಾರೆ. ಚೌಕಿದಾರ್ ಅಂದ್ರೆ ಸೆಕ್ಯೂರಿಟಿ ಅಸಿಸ್ಟೆಂಟ್ ಅಂತ ಹೇಳಿದ್ದಾರೆ. ಮೋಚಿ ಅಂದ್ರೆ ಶೂ ಮೇಕರ್. ಈ ತರ ಈ ಕಡೆ ಇರುವ ಅಂದ್ರೆ ಇವು ಹಳೆ ಹೆಸರುಗಳನ್ನ ತೆಗೆದು ಈಗ ಹೊಸ ಹೆಸರುಗಳು ಇಂಗ್ಲಿಷ್ ನಲ್ಲಿ ಅವರಿಗೆ ಅಂದ್ರೆ ಈ ಹುದ್ದೆಗಳಿಗೆ ಅಂದ್ರೆ ಕೊಟ್ಟಿದ್ದಾರಂತ. ಬೃಹತ್ ಶಸ್ತ್ರಾಸ್ತ್ರ ಆಮದು ರಾಷ್ಟ್ರ ಭಾರತ. ನಮ್ಮ ಭಾರತ ಈ ವಿಶ್ವದಲ್ಲಿ ಅತಿ ದೊಡ್ಡ ಶಸ್ತ್ರಾಸ್ತ್ರ ಆಮದು ಅಂದ್ರೆ ಈ ಶಸ್ತ್ರಾಸ್ತ್ರಗಳನ್ನ ನಾವು ಆಮದು ಮಾಡ್ಕೊಳ್ಳಲ್ಲಿ ವಿಶ್ವದಲ್ಲಿ ಮೊದಲ ಸ್ಥಾನವನ್ನ ಪಡ್ಕೊಂಡಿದ್ದೀವಂತೆ. ಈ ಒಂದು ಪಟ್ಟಿ ಅಂದ್ರೆ ಯಾವ ದೇಶ ಜಾಸ್ತಿ ಶಸ್ತ್ರ ಆಮದು ಮಾಡ್ಕೋತಿದೆ ಅಂದ್ರೆ ಇಂಪೋರ್ಟ್ ಮಾಡ್ಕೋತಿದೆ ಅನ್ನೋ ಒಂದು ಲಿಸ್ಟ್ ಅನ್ನ ಈ ಸ್ವೀಡನ್ ಮೂಲದ ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇವರನ್ನ ಈ ಒಂದು ವರದಿಯನ್ನ ಬಿಡುಗಡೆ ಮಾಡಿದ್ದಾರೆ. ಈ ವರದಿ ಪ್ರಕಾರ ನಾವು ಅಂದ್ರೆ ಭಾರತೀಯರು ಈ ವಿಶ್ವದಲ್ಲೇ ಹೆಚ್ಚು ಶಸ್ತ್ರಾಸ್ತ್ರಗಳನ್ನ ನಾವು ಆಮದನ್ನ ಮಾಡ್ಕೋತೀವಂತೆ. ಲಾಸ್ಟ್ ಇಯರ್ಗಿಂತ ಅಂದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ
43% ಏರಿಕೆಯನ್ನಾಗಿದೆ ನಾವು ಈ ಶಸ್ತ್ರಾಸ್ತ್ರಗಳನ್ನ ನಾವು ಆಮದು ಮಾಡ್ಕೊಳ್ತೀವಿ. ಆಮೇಲೆ ಈ ಭಾರತದ ಈ ಶಸ್ತ್ರಾಸ್ತ್ರಗಳು ಏನಂದ್ರೆ ಆಮದು ಮಾಡ್ಕೊತಾರೆ, ಅದರಲ್ಲಿ ಅಮೆರಿಕದಿಂದ 14% ಏನಂದ್ರೆ ನಾವು ಮಾಡ್ಕೋತೀವಿ. ಆಮೇಲೆ ಇಸ್ರೇಲಿಂದ 7.2% ನಾವು ಇಂಪೋರ್ಟ್ ಅನ್ನ ಮಾಡ್ಕೋತೀವಂತೆ. ಅದೇ ರೀತಿ ರಷ್ಯಾದಿಂದ 68% ಶಸ್ತ್ರಾಸ್ತ್ರಗಳನ್ನ ನಾವು ಏನಂದ್ರೆ ಆಮದನ್ನ ಮಾಡ್ಕೋತೀವಂತೆ. ನೆಕ್ಸ್ಟ್ ಟಾಪಿಕ್, ಈ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಏನಿದ್ದಾರೆ, ಅವರು ಈ ಅಮೆರಿಕದ ಭದ್ರತಾ ಸಲಹೆಗಾರ, ಮೊದಲು ಮೈಕಲ್ ಫ್ಲಿನ್ ಅಂತ ಅವರಿದ್ರು. ಭದ್ರತಾ ಸಲಹೆಗಾರ ಅಂದ್ರೆ ಸೆಕ್ಯೂರಿಟಿ ಅಡ್ವೈಸರು. ಅವರು ಮೊದಲು ಮೈಕಲ್ ಫ್ಲಿನ್ ಇದ್ರು, ಅವರನ್ನ ಈಗ ತೆಗೆದು ಈಗ ಹೊಸದಾಗಿ ನೂತನ ಒಂದು ಭದ್ರತಾ ಸಲಹೆಗಾರನಾಗಿ ಲೆಫ್ಟಿನೆಂಟ್ ಜನರಲ್ HR ಮೇಕ್ ಮಾಸ್ಟರ್ ಅವರನ್ನ ಆಯ್ಕೆಯನ್ನ ಮಾಡಿದ್ದಾರೆ, ನೇಮಕವನ್ನ ಮಾಡಿದ್ದಾರೆ ಇವರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು. ಈ ಲೆಫ್ಟಿನೆಂಟ್ ಜನರಲ್ HR ಮೇಕ್ ಮಾಸ್ಟರ್ ಅವರು ಒಂದು ಬುಕ್ ಬರೆದಿದ್ದಾರೆ. ಈ ವಿಯೆಟ್ನಾಂ ಯುದ್ಧದಲ್ಲಿ ಅಮೆರಿಕನು ಶಾಮೀಲಾಗಿದೆ ಅಂತ ಅದರ ಬಗ್ಗೆ ಒಂದು ಸ್ಪಷ್ಟನೆ ನೀಡಿದರೆ. ಆ ಬುಕ್ ಹೆಸರು ಡಿರಿಲೆಕ್ಷನ್ ಆಫ್ ಡ್ಯೂಟಿ ಅಂತ ಆ ಒಂದು ಪುಸ್ತಕನ ಬರೆದಿದ್ದಾರೆ. ಈ ಪುಸ್ತಕದಲ್ಲಿ ವಿಯೆಟ್ನಾಂ ಯುದ್ಧದಲ್ಲಿ ಅಮೆರಿಕ ಶಾಮೀಲಾಗಿದೆ ಅನ್ನೋ ಒಂದು ವದಂತಿಯನ್ನ ಈ ಪುಸ್ತಕದಲ್ಲಿ ಅವರು ಸ್ಪಷ್ಟನೆಯಾಗಿ ನೀಡಿದಾರಂತೆ. OLNಗೆ ಅನುವಾದ ಪ್ರಶಸ್ತಿ OL ನಾಗಭೂಷಣ ಸ್ವಾಮಿ ಇವರು ಒಂದು ಇಂಗ್ಲಿಷ್ನ ಒಂದು AK ರಾಮಾನುಜನ್ ಅವರ ಒಂದು ಪ್ರಬಂಧಗಳನ್ನು ಆಯ್ಕೆ ಮಾಡಿಕೊಂಡು ಇಂಗ್ಲಿಷ್ನಲ್ಲಿರುವುದು ಅದನ್ನ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಸೊ ಇವಾಗ ಈ ವರ್ಷ ಈ ಅನುವಾದ ಮಾಡಿದಗೋಸ್ಕರ ಈ ಅನುವಾದಕ್ಕೆ ಅವರಿಗೆ ಈ 2016ರ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅನುವಾದ ಬಹುಮಾನವನ್ನ ಈ OL ನಾಗಭೂಷಣ ಸ್ವಾಮಿ ಅವರಿಗೆ ದೊರೆತಿದೆ. ಇದರಲ್ಲಿ 50,000 ರೂಪಾಯಿ ನಗದು ಮತ್ತೆ ಒಂದು ತಾಮ್ರ ಪ್ರಶಸ್ತಿಯನ್ನ ಒಳಗೊಂಡಿರುತ್ತಂತೆ. ನೀವು ಇಲ್ಲಿ ನೆನ್ಪಿಟ್ಕೊಳ್ಳೋದು OL ನಾಗಭೂಷಣ ಸ್ವಾಮಿ ಅವರು ಒಂದು ಇಂಗ್ಲಿಷ್ನ ಬುಕ್ ಅದು ಅಂದ್ರೆ AK ರಾಮಾನುಜನ್ ಅವರ ಬುಕ್, ಅದರಲ್ಲಿ ಇರುವ ಒಂದು ಪ್ರಬಂಧಗಳನ್ನು ಆಯ್ಕೊಂಡು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಆ ಅನುವಾದಗೋಸ್ಕರ ಅವರಿಗೆ ಈ 2016ರ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅನುವಾದ ಬಹುಮಾನವನ್ನ ಈ OL ನಾಗಭೂಷಣ ಸ್ವಾಮಿ ಅವರಿಗೆ ದೊರೆತಿದೆ ಅಂತ ನೆನ್ಪಿಟ್ಕೊಡ್ರಿ. ಅಜರ್ಬೈಜಾನ್ ಇದೊಂದು ದೇಶ. ಇದರ ಉಪಾಧ್ಯಕ್ಷೆಯಾಗಿ ಆ ಅಜರ್ಬೈಜಾನ್ನ ಅಧ್ಯಕ್ಷರಿದ್ದಾರಲ್ಲ ಅವರ ಪತ್ನಿಯನ್ನೇ ಅವರು ನೇಮಕವನ್ನ ಮಾಡಿದಾರಂತೆ. ಈ ಅಜರ್ಬೈಜಾನ್ ಅಧ್ಯಕ್ಷ ಇಲ್ಹಮ್ ಅಲಿಯೇವ್ ಅವರು ಅವರ ಪತ್ನಿಯನ್ನ ಈ ಅಜರ್ಬೈಜಾನ ಉಪಾಧ್ಯಕ್ಷೆಯಾಗಿ ನೇಮಕವನ್ನ ಮಾಡಿದಾರಂತೆ. ಅವರ ಪತ್ನಿ ಹೆಸರು ಮೆಹರ್ಬಾನ್. ಅವರು ಈಗ ಈ ಅಜರ್ಬೈಜಾನ್ನ ಒಂದು ದೇಶದ ಉಪಾಧ್ಯಕ್ಷೆಯಾಗಿ ನೇಮಕವನ್ನ ಆಗಿದ್ದಾರೆ. ಆರೋಗ್ಯಕ್ಕೆ ಅಡ್ಡಿಯಾಗದಿರಲಿ ಉಪ್ಪು. ನೋಡಿ, ಉಪ್ಪಿಗಿಂತ ರುಚಿ ಇಲ್ಲ ಅಂತ ನಾವು ಹೇಳ್ತೀವಿ. ಆದ್ರೆ ನಮ್ಮ ದೇಹದಲ್ಲಿ ಅಂದ್ರೆ ನಾವು ಈ ಉಪ್ಪನ್ನ ಜಾಸ್ತಿಯನ್ನ ಸೇವನೆ ಮಾಡಿದ್ರೆ ನಮಗೆ ನಮ್ಮ ಆರೋಗ್ಯಕ್ಕೆ ಹಾನಿಕಾರ ಅಂತ ಈ ತಜ್ಞರು ಹೇಳಿದ್ದಾರೆ. ಈ 1 ಗ್ರಾಮ್ ಉಪ್ಪಿನಲ್ಲಿ 400 mg ಸೋಡಿಯಂ ಅಂಶ ಇರುತ್ತಂತೆ. ಆಮೇಲೆ ನಾವು ಪ್ರತಿದಿನ 5 ಗ್ರಾಮ್ ಉಪ್ಪು ಹೆಚ್ಚುವರಿಗೆ ತಿಂದ್ರೆ ಅಂದ್ರೆ ಸೇವಿಸಿದರೆ ಅವಾಗ ನಮ್ಮ ದೇಹದಕ್ಕೂ ತೂಕನೂ ಜಾಸ್ತಿ ಆಗುತ್ತೆ. ಆಮೇಲೆ ನಮ್ಮ ಆರೋಗ್ಯದ ಮೇಲೆ ಅಥವಾ ಇರ್ಬೋದು ನಮ್ಮ ಆರೋಗ್ಯದ ಈ ಒಂದು ದೇಹದ ಕಿಡ್ನಿ ಮೇಲೆ ಎಲ್ಲ ಎಫೆಕ್ಟ್ ಆಗುತ್ತದೆ. ಅದಕ್ಕೋಸ್ಕರ ನಾವು ಈ ಉಪ್ಪನ್ನ ಮಿತಿಯಾಗಿ ತಿನ್ಬೇಕು, ಮಿತವಾಗಿ. ಆಮೇಲೆ 1 ಗ್ರಾಮ್ನಲ್ಲಿ ಎಷ್ಟು 400 mg ಅಂತ ಸೋಡಿಯಂ ಅಂಶ ಇರುತ್ತೆ ಅಂತ ನೆನ್ಪಿಟ್ಕೊಡ್ರಿ. ಓಕೆ, ರೆಡಿ ಆಯಿತು ದೇಶದ ಮೊದಲ ಹೆಲಿಕಾಪ್ಟರ್ ನಿಲ್ದಾಣ. ದೆಹಲಿಯಲ್ಲಿ ಈ ಹೆಲಿಕಾಪ್ಟರ್ ನಿಲ್ದಾಣವನ್ನು ನಿರ್ಮಿಸಿದ್ದಾರೆ. ಅದು ದೆಹಲಿಯ ರೋಹಿಣಿ ಪ್ರದೇಶದಲ್ಲಿ. ಇದು ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಹೆಲಿಕಾಪ್ಟರ್ ನಿಲ್ದಾಣ ಅಂತೆ. ಈ ಹೆಲಿಕಾಪ್ಟರ್ ನಿಲ್ದಾಣವನ್ನ ಸರ್ಕಾರಿ ಸಂಸ್ಥೆಯಾದ ಹೆಲಿಕಾಪ್ಟರ್ ಸೇವಾ ಸಂಸ್ಥೆ ಪವನ್ ಹನ್ಸ್ ಅಂತ ಅವರು ಈ ಒಂದು ಹೆಲಿಕಾಪ್ಟರ್ ನಿಲ್ದಾಣವನ್ನ ನಿರ್ಮಿಸಿದ್ದಾರೆ. ಅದು ದೆಹಲಿಯಲ್ಲಿ. ಇದು ಆಗ್ರಾ, ಶಿಮ್ಲಾ, ಡೆಹ್ರಾಡೂನ್, ಹರಿದ್ವಾರ, ಮಥುರಾ ಈ ಬೇರೆ ಬೇರೆ ಪ್ಲೇಸ್ಗಳಿಗೆ ಏನ್ ಮಾಡುತ್ತೆ, ಸಂಪರ್ಕವನ್ನ ಕಲ್ಪಿಸುತ್ತೆ. ಮರ್ಕ್ಯೂರಿ ಪ್ರಶಸ್ತಿಗೆ EDII ಭಾಜನ. EDII ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಇದು ಅಹಮದಾಬಾದ್ನಲ್ಲಿದೆ. ಈ ಸಂಸ್ಥೆಗೆ ಈ 2016 ಮತ್ತು 17 ಸಾಲಿನ ಅಂತಾರಾಷ್ಟ್ರೀಯ ಮರ್ಕ್ಯೂರಿ ಪ್ರಶಸ್ತಿ, ಇಂಟರ್ನ್ಯಾಷನಲ್ ಮರ್ಕ್ಯೂರಿ ಅವಾರ್ಡ್ ಅನ್ನ ಈ ಸಂಸ್ಥೆಗೆ ಹೋಗಿದೆ. ಈ ಅಂತಾರಾಷ್ಟ್ರೀಯ ಮರ್ಕ್ಯೂರಿ ಪ್ರಶಸ್ತಿಯನ್ನ ಮರ್ಕಾಮ್ ಇಂಕ್ ಇವರು ಪ್ರತಿ ವರ್ಷ ಕೊಡ್ತಾ ಇದ್ದಾರೆ.
ಇದು 1987ರಲ್ಲಿ ಸ್ಥಾಪನೆಗೊಂಡಿದೆ ಈ ಮರ್ಕಾಮ್ ಇಂಕ್. ಅವರು ಪ್ರತಿ ವರ್ಷ ಈ ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಆಮೇಲೆ ಸಂಶೋಧನೆ, ರಿಸರ್ಚ್ ಫೀಲ್ಡು, ಟ್ರೈನಿಂಗು ಮತ್ತೆ ಸಂಸ್ಥೆ ನಿರ್ಮಾಣದಲ್ಲಿ ಯಾವ ಒಂದು ಸಂಸ್ಥೆ ಒಂದು ಒಳ್ಳೆಯ ಗುಣಮಟ್ಟವನ್ನು ತೋರಿಸುತ್ತೆ, ಪ್ರದರ್ಶನ ಮಾಡುತ್ತೆ, ಆ ಸಂಸ್ಥೆಗಳಿಗೆ ಈ ಮರ್ಕಾಮ್ ಇಂಕ್ ಅವರು ಏನ್ ಮಾಡ್ತಾರೆ, ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ. ಆ ಪ್ರಶಸ್ತಿ ಹೆಸರು ಮರ್ಕ್ಯೂರಿ ಪ್ರಶಸ್ತಿ. ಈ ವರ್ಷ ಅದು ಈ ಅಹಮದಾಬಾದ್ನಲ್ಲಿರುವ ಭಾರತೀಯ ಉದ್ಯಮಶೀಲತೆ ಅಭಿವೃದ್ಧಿ ಸಂಸ್ಥೆ, ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅವರಿಗೆ, ಆ ಸಂಸ್ಥೆಗೆ ಹೋಗಿದೆ. ಭಾರತ್ QR ಕೋಡ್ ಬಿಡುಗಡೆ. ಇತ್ತೀಚೆಗೆ ನೋಟು ರದ್ದತಿ ಆಯಿತು. ಈ 2016 ನವೆಂಬರ್ 8ರಿಂದ 500 ಮತ್ತು 1000 ಮುಖಬೆಲೆಯ ನೋಟನ್ನು ಕೇಂದ್ರ ಸರ್ಕಾರ ಅಂದರೆ ಈ RBI ಅವರು ರದ್ದನ್ನು ಮಾಡಿದರು. ಅದಾದಮೇಲೆ ಈ ಡಿಜಿಟಲ್ ಪೇಮೆಂಟ್ಗೋಸ್ಕರ ಪ್ರೋತ್ಸಾಹ ಕೊಡೋಗೋಸ್ಕರ ಸರ್ಕಾರ ಪ್ರಚಾರ ಮಾಡೋಗೋಸ್ಕರ ಭೀಮ್ ಆ್ಯಪನ್ನು ಬಿಡುಗಡೆ ಮಾಡಿತು. ಆಮೇಲೆ ಈಗ ಈ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇವರು, ಆಮೇಲೆ ಮಾಸ್ಟರ್ ಕಾರ್ಡು, ವೀಸಾ ಇವರ ಒಂದು ಸಹಯೋಗದಲ್ಲಿ ಈಗ ಭಾರತ್ QR ಕೋಡನ್ನು ಬಿಡುಗಡೆ ಮಾಡ್ತಾ ಇದೆ, ಅಭಿವೃದ್ಧಿಗೊಳಿಸ್ತಾ ಇದೆ. QR ಕೋಡ್ ಮೂಲಕ ನಾವು ಒಂದು ಅಂಗಡಿಗೆ ಹೋದಾಗ ಅಥವಾ ಒಂದು ದೊಡ್ಡ ಯಾವುದೋ ಒಂದು ಕಂಪ್ನಿ ಇರ್ಬೋದು, ಅಲ್ಲಿ ಹೋದಾಗ ನಾವು ಹಣವನ್ನು ಪಾವತಿ ಮಾಡಬೇಕಾದ್ರೆ ಈಗ ವೀಸಾ ಕಾರ್ಡ್ ಅಥವಾ ಮಾಸ್ಟರ್ ಕಾರ್ಡು, ATM ಕಾರ್ಡ್ ಯೂಸ್ ಮಾಡ್ಕೊಂಡು ನಾವು ಮಾಡ್ತಾ ಇದೀವಿ. ಅದು ಹೇಗೆಂದ್ರೆ ಅಲ್ಲಿ ಅವ್ರ ಕಡೆ ಒಂದು ಪಾಯಿಂಟ್ ಆಫ್ ಸೇಲ್ ಅಂದ್ರೆ ಒಂದು POS ಮಷಿನ್ ಇರುತ್ತೆ. ಆ ಮಷಿನ್ ಮೂಲಕ ನಾವು ಏನು ಮಾಡ್ತೀವಿ, ಸ್ವೈಪ್ ಮಾಡಿ ಅವರಿಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಈಗ QR ಕೋಡ್ ಅನ್ನು ಬಿಡುಗಡೆ ಮಾಡಿದರೆ ಈ QR ಕೋಡ್ನಲ್ಲಿ ಆಲ್ರೆಡಿ ಅವರೇನಂದ್ರೆ ಈ ಕಂಪ್ನಿಯ URL ಇರ್ಬೋದು ಅಥವಾ ಅವರ ಮಾಹಿತಿಯನ್ನು ಆಲ್ರೆಡಿ ಅದರಲ್ಲಿ ಸಂಗ್ರಹಿಸಿಡಿರ್ತಾರೆ. ನಾವು ಜಸ್ಟ್ ಏನು ಅಂದರೆ ಆ QR ಕೋಡನ್ನು ಸ್ಕ್ಯಾನ್ ಮಾಡಿ ನಾವು ಅಮೌಂಟನ್ನು ಟ್ರಾನ್ಸಾಕ್ಷನ್ ಮಾಡ್ಬೋದು, ಅವರಿಗೆ ಡೈರೆಕ್ಟಾಗಿ ನಮ್ಮ ಒಂದು ಅಕೌಂಟಿಂದ ಅವರಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಇದರಿಂದ ಏನಾಗುತ್ತೆ, ಮೊದಲು ಹಲವಾರು ಕೋಡ್ಗಳನ್ನೆಲ್ಲ ನಾವೇನು ಮಾಡಬೇಕು, ಅಲ್ಲಿ ಹಾಕಬೇಕಾಗ್ತಿತ್ತು, ಫಿಲ್ಅಪ್ ಮಾಡಬೇಕಾಗ್ತಿತ್ತು, ಹೌದಾ? ಸೊ ಈಗ ಅದನ್ನು ಕಡಿಮೆ ಅಂದರೆ ಒಂದು ಡಿಜಿಟಲ್ ಪೇಮೆಂಟನ್ನು ಪ್ರಚಾರ ಮಾಡೋಕ್ಕೋಸ್ಕರ ಈ ಹೊಸ ಒಂದು ಯೋಜನೆಯನ್ನು ಈಗ ಬಿಡುಗಡೆ ಮಾಡಿದರೆ, ಅದು ಭಾರತ್ QR ಕೋಡ್ ಅಂತ. QR ಕೋಡ್ ಅಂದರೆ ಕ್ವಿಕ್ ರೆಸ್ಪಾನ್ಸ್ ಅಂತ ಅದರ ಅರ್ಥ. ಇದರ ಮೂಲಕ ಅತಿ ಸುಲಭವಾಗಿ ನಾವು ಏನು ಮಾಡಿದ್ರೆ ಹಣವನ್ನು ಪಾವತಿಯನ್ನು ಮಾಡಬಹುದು. ಇದು ಈಗ ಸದ್ಯದಲ್ಲಿ SBI ಮತ್ತು ಅದರ SBI ಸೇರಿದಂತೆ ಇನ್ನು 14 ಪ್ರಮುಖ ಬ್ಯಾಂಕ್ಗಳು ಈ ಒಂದು ಸೌಲಭ್ಯವನ್ನು ಕೊಡೋದ್ರಲ್ಲಿ ಸಿದ್ಧತೆಯನ್ನು ಆಗಿದೆ ಅಂತೆ. ನಾವು ಈಗ ಈ QR ಕೋಡ್ ಮೂಲಕ ನಾವು ಹಣವನ್ನು ಪಾವತಿ ಮಾಡಬಹುದು. ನೆಕ್ಸ್ಟ್ ಟಾಪಿಕ್ ನಾವು ಡಿಸ್ಕಸ್ ಮಾಡೋದು ರೋಟಾ ವೈರಸ್ ಲಸಿಕೆ. ಈ ರೋಟಾ ವೈರಸ್ ಲಸಿಕೆಯನ್ನ ಈ ಸೋಂಕು ರೋಗದ ಅತಿಸಾರ ಡಯೇರಿಯಾ ಈ ಸೋಂಕು ರೋಗನ ನಿಯಂತ್ರಣ ಮಾಡೋಗೋಸ್ಕರ ಕೇಂದ್ರ ಸರ್ಕಾರದವರು ಯೂನಿವರ್ಸಲ್ ಇಮ್ಯುನೈಸೇಷನ್ ಕಾರ್ಯಕ್ರಮದ ಅಡಿಯಲ್ಲಿ ಹೆಚ್ಚುವರಿಯಾಗಿ ಈ ರೋಟಾ ವೈರಸ್ ಲಸಿಕೆಯನ್ನ 5 ರಾಜ್ಯಗಳಾದ ಈ ಅಸ್ಸಾಂ, ತ್ರಿಪುರಾ, ಮಧ್ಯಪ್ರದೇಶ, ರಾಜಸ್ಥಾನ್ ಮತ್ತು ತಮಿಳುನಾಡು ಈ ರಾಜ್ಯಗಳಿಗೆ ಪರಿಚಯವನ್ನು ಮಾಡಿದೆ. ಇದಕ್ಕಿಂತ ಮುಂಚೆ ಹರಿಯಾಣ, ಹಿಮಾಚಲ್ ಪ್ರದೇಶ್, ಆಂಧ್ರ ಪ್ರದೇಶ್ ಮತ್ತು ಒಡಿಶಾ ಈ ರಾಜ್ಯಗಳಿಗೆ ಆಲ್ರೆಡಿ ಈ ರೋಟಾ ವೈರಸ್ ಲಸಿಕೆಯನ್ನ ಪರಿಚಯ ಮಾಡಿ ಒಟ್ಟು 38 ಲಕ್ಷ ಮಕ್ಕಳಿಗೆ ಲಸಿಕೆಯನ್ನು ನೀಡಲಾಗಿದಂತೆ. ಅದರಿಂದ ಶೇಕಡಾ 96% ಅನ್ನ ಈ ರೋಟಾ ವೈರಸ್ ಅನ್ನ ನಿಯಂತ್ರಣ ಮಾಡಿದರೆ. ಈ ರೋಟಾ ವೈರಸ್ ಇಂದ ಬರುವ ಒಂದು ಸೋಂಕು ರೋಗ ಅದು ಅತಿಸಾರ ಡಯೇರಿಯಾ. ಈ ರೋಟಾ ವೈರಸ್ ಬಗ್ಗೆ ಅದರ ಹಿನ್ನೆಲೆಯನ್ನು ನಾವು ಈಗ ತಿಳ್ಕೊಳ್ಳೋಣ. ರೋಟಾ ವೈರಸ್ನ ಹಿನ್ನೆಲೆ. ರೋಟಾ ವೈರಸ್ ಇದು 2 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಕಾಣಿಸಿಕೊಳ್ಳುತ್ತೆ. ಅದರಿಂದ ಈ ರೋಟಾ ವೈರಸ್ ಮಕ್ಕಳಲ್ಲಿ ಹರಡೋದ್ರಿಂದ ಅವರು ಈ ಅತಿಸಾರ ಡಯೇರಿಯಾ ರೋಗಕ್ಕೆ ಏನಂದ್ರೆ ತುತ್ತಾಗ್ತಾರೆ. ಇದು ಈ ವರ್ಷ ಭಾರತದಲ್ಲಿ 78,000 ಮಕ್ಕಳಿಗೆ ಹರಡಿ ಅವರು ಸಾವಿಗೀಡಾಗಿದ್ದಾರಂತೆ ಈ ರೋಟಾ ವೈರಸ್ ಮೂಲಕ. ಆಮೇಲೆ 9 ಲಕ್ಷ ಮಕ್ಕಳು ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಅಂದ್ರೆ ದಾಖಲಾಗಿ ಅದನ್ನ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಈ ರೋಟಾ ವೈರಸ್ನ ಲಕ್ಷಣ ಏನೇನಂದ್ರೆ, ಈ ರೋಟಾ ವೈರಸ್ ಸೋಂಕಿನಿಂದ ಬರುವ ಒಂದು ರೋಗ, ಅದು ಅತಿಸಾರ, ಆಮೇಲೆ ಹೊಟ್ಟೆ ನೋವು ಇರ್ಬೋದು, ಜ್ವರ, ವಾಂತಿ ಬರುತ್ತದೆ, ಆಮೇಲೆ ಕೆಮ್ಮು ಮತ್ತೆ ನೆಗಡಿ ಇದನ್ನು ಉಂಟಾಗಬಹುದು. ಆಮೇಲೆ ವಯಸ್ಕರಲ್ಲಿ ಸ್ವಲ್ಪ ಮಟ್ಟದ ಪರಿಣಾಮನ ಬೀಳುತ್ತೆ ಈ ರೋಟಾ ವೈರಸ್ನಿಂದ. ಈ ರೋಟಾ ವೈರಸ್ ಹರಡುವಿಕೆ ಹೇಗಾಗುತ್ತೆ ಅಂದ್ರೆ, ಈ ರೋಟಾ ವೈರಸ್ನ ಹರಡುವಿಕೆ ಉಸಿರಾಟದ ಮೂಲಕ ಆಗುತ್ತಂತೆ. ಆಮೇಲೆ ಕಲುಷಿತ ಕೈ ಕುಲುಕೋದ್ರಿಂದ, ಕಲುಷಿತ ಕೈ ಅಂದ್ರೆ ಹ್ಯಾಂಡ್ ಶೇಕ್ ಮಾಡೋದ್ರಿಂದ, ಕಲುಷಿತ ಅಂದ್ರೆ ಡರ್ಟಿ ಹ್ಯಾಂಡ್ ಶೇಕ್ ಅನ್ನು ಮಾಡೋದ್ರಿಂದ ಈ ವೈರಸ್ ನಮ್ಮ ದೇಹದಲ್ಲಿ ಪ್ರವೇಶವನ್ನು ಮಾಡುತ್ತಂತೆ. ಯಾವುದು? ರೋಟಾ ವೈರಸ್. ಆ ರೋಟಾ ವೈರಸ್ ನಿಂದ ಬರುವ ಈ ಸೋಂಕಿನ ರೋಗ, ಅತಿಸಾರ ಇರ್ಬೋದು, ಹೊಟ್ಟೆ ನೋವು, ಇದನ್ನ ನಿಯಂತ್ರಣ ಮಾಡೋಗೋಸ್ಕರ ಕೇಂದ್ರ ಸರ್ಕಾರದ ಯೂನಿವರ್ಸಲ್ ಇಮ್ಯುನೈಸೇಷನ್ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮದಡಿ ಅದನ್ನು ನಿಯಂತ್ರಣ ಮಾಡೋಗೋಸ್ಕರ ಹಲವಾರು ರಾಜ್ಯಗಳಿಗೆ ಈ ಲಸಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಲಸಿಕೆ ಮೊದಲು
ಒಂದು 4 ರಾಜ್ಯಗಳಿಗೆ ಹಿಮಾಚಲ ಪ್ರದೇಶ, ಈ ಆಸಾಮು, ಬೇರೆ ಬೇರೆ ಪ್ರದೇಶಗಳಲ್ಲಿ ಏನು ಮಾಡಿದ್ದಾರೆ ಅಲ್ಲಿ ಪರಿಚಯ ಮಾಡಿ, ಈಗ ಇನ್ನೂ 5 ರಾಜ್ಯಗಳಿಗೆ ಪರಿಚಯ ಮಾಡಿ ಅದನ್ನು ನಿಯಂತ್ರಣ ಮಾಡೋಕ್ಕೋಸ್ಕರ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಈ ಯೂನಿವರ್ಸಲ್ ಇಮ್ಯುನೈಸೇಷನ್ ಕಾರ್ಯಕ್ರಮ ಇದು 1980ರಲ್ಲಿ ಸರ್ಕಾರ ಸ್ಥಾಪನೆ ಮಾಡ್ತಂತೆ ಈ ಒಂದು ಲಸಿಕಾ ಕಾರ್ಯಕ್ರಮ. ಈ ಯೂನಿವರ್ಸಲ್ ಇಮ್ಯುನೈಸೇಷನ್ ಕಾರ್ಯಕ್ರಮದಲ್ಲಿ 10 ರೋಗಗಳಿಗೆ ಲಸಿಕೆ ಹಾಕುವ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರಂತೆ. ಆಮೇಲೆ ಈ 2015ರಲ್ಲಿ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಮಿಷನ್ ಅದರ ಅಡಿಯಲ್ಲಿ ಈ ಯೂನಿವರ್ಸಲ್ ಇಮ್ಯುನೈಸೇಷನ್ ಕಾರ್ಯವನ್ನು ಮಾಡ್ತಾ ಇದೆ. ಇದರ ಮೂಲಕ 10 ರೋಗಗಳು ಯಾವಂದ್ರೆ ಕ್ಷಯ, ಡಿಪ್ತೀರಿಯಾ, ನಾಯಿ ಕೆಮ್ಮು, ಧನುರ್ವಾಯು, ಪೋಲಿಯೋ, ದಡಾರ್, ಹೆಪಟೈಟಿಸ್ ಬಿ, ಡಯೇರಿಯಾ ಮತ್ತೆ ಜಪಾನೀಸ್ ಎನ್ಸಿಫಲೈಟಿಸ್ ಮತ್ತು ನ್ಯೂಮೋನಿಯಾ, ಈ 10 ರೋಗಗಳಿಗೆ ಈ ಕಾರ್ಯಕ್ರಮದಡಿ ಲಸಿಕೆಯನ್ನು ಹಾಕ್ತಾ ಇದ್ದಾರೆ. ನಮಗೆ ಈ ಸೋಂಕು ರೋಗ ಇಂತಹ ರೋಗಗಳಿಗೆ ನಿಯಂತ್ರಣ ಮಾಡೋಕೆ ಸಹ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರಂತೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನೀವು ನನ್ನ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಡೂ ಕಮೆಂಟ್, ಡೂ ಶೇರ್, ಡೂ ಲೈಕ್. ಓಕೆ, ನನ್ನ ಯೂಟ್ಯೂಬ್ ಚಾನಲ್ ಇದು KPSC ಟ್ಯೂಟರ್ ಅಂತ. ನೀವು ಒಂದು ವೇಳೆ ಈ ಪೇಜ್ಗೆ ಹೋಗಬೇಕಾದ್ರೆ ಯೂಟ್ಯೂಬ್ನಲ್ಲಿ ಈ ಸರ್ಚ್ ಬಾಕ್ಸ್ನಲ್ಲಿ KPSC ಟ್ಯೂಟರ್ ಅಂತ ಟೈಪ್ ಮಾಡಿ, ಅವಾಗ ಸರ್ಚ್ ಅಂತ ಕೊಟ್ಟಾಗ ನನ್ನ KPSC ಟ್ಯೂಟರ್ ಚಾನಲ್ನ ಬರುತ್ತೆ. ಅಲ್ಲಿ ನಿಮ್ಮ ರೈಟ್ಸಲ್ಲಿ ಸಬ್ಸ್ಕ್ರೈಬರ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಈಚ್ ಟೈಮ್ ಅಂದರೆ ಎವ್ರಿ ಟೈಮ್ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ವಿಡಿಯೋನ ನೋಟಿಫಿಕೇಶನ್ ಬರುತ್ತೆ ವಿಡಿಯೋದು. ಓಕೆ, ಸೊ ಆಮೇಲೆ ನೀವು ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿದಾಗ ನನಗೆ ಇನ್ನೂ ಜಾಸ್ತಿ ವಿಡಿಯೋಗಳನ್ನು ಅಂದರೆ ಜಾಸ್ತಿ ಮಾಹಿತಿಯನ್ನು ಕೊಡೋದಕ್ಕೆ ನಿಮಗೆ ಮೋಟಿವೇಟ್ ಮಾಡ್ತಾ ಆಗುತ್ತೆ. ಸೊ ಪ್ಲೀಸ್ ಡೂ ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ಥ್ಯಾಂಕ್ ಯು ಸೋ ಮಚ್.